ಮಗನಿಗಾಗಿ ಪಂಚಪೀಠ ಅಸ್ತ್ರ ಹೂಡಿದ ಬಿಎಸ್ವೈ. ಪಂಚಪೀಠಗಳ ಶಕ್ತಿ ಪ್ರದರ್ಶನದಲ್ಲಿ ಕದರ್ ತೋರಿದ ಅಪ್ಪ ಮಗ. ಇದೇ ಕೊನೆ, ಲಿಂಗಾಯತ ಶಕ್ತಿ ತೋರಿಸ್ತೀನಿ, ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ಡೇಂಜರ್. ದಶಕಗಳಿಂದ ಇದ್ದ ವೀರಶೈವ ಲಿಂಗಾಯತ ಸಮುದಾಯದ ಪಂಚಪೀಠಗಳ ಮುನಿಸು ಈಗ ತಣ್ಣಗಾಗುವ ಕಾಲ ಬಂದಿದೆ. ಒಂದೇ ವೇದಿಕೆಯಲ್ಲಿ ಪಂಚಪೀಠ ಶಕ್ತಿಗಳು ಸಮಾಗಮವಾಗಿ ಧೂಳೆಬ್ಬಿಸಿದೆ. 2 ದಿನ ನಡೆದಂತಹ ದಾವಣಗೆರೆಯ ಈ ಸಮಾವೇಶದಲ್ಲಿ ಎಲ್ಲಾ ಲಿಂಗಾಯತರು ಒಗ್ಗಟ್ಟು ಪ್ರದರ್ಶಿಸಿ ಕದರ್ ತೋರಿದ್ರು. ಈ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಿದ್ದು ಅಂದ್ರೆ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಡೆದ ಈ ಪಂಚಪೀಠಗಳ ಸಮಾಗಮದಲ್ಲಿ ಪಕ್ಷಭೇದ ಮರೆತು ಹಲವಾರು ನಾಯಕರುಗಳು ಭಾಗವಹಿಸಿದ್ರು. 40 ವರ್ಷಗಳ ನಂತರ ನಡೆದ ಈ ಶೃಂಗ ಸಭೆಯಲ್ಲಿ ಪಂಚಪೀಠಗಳಾದ ರಂಭಾಪುರಿ ಪೀಠ, ಉಜ್ಜಯಿನಿ ಪೀಠ, ಕೇದಾರ್ ಪೀಠ, ಶ್ರೀಶೈಲ ಪೀಠ ಹಾಗೂ ಕಾಶಿ ಪೀಠದ ಪೀಠಾಧೀಶರುಗಳು ಒಂದಾಗಿದ್ದರು. ಕಾಂಗ್ರೆಸ್ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಮತ್ತು SS ಮಲ್ಲಿಕಾರ್ಜುನ್ ರವರ ಮುತುವರ್ಜಿಯಿಂದ ನಡೆದಂತಹ ಈ ಸಮ್ಮೇಳನದಲ್ಲಿ ಬಿಜೆಪಿಯ ನಾಯಕರುಗಳು ಕೂಡ ಭಾಗವಹಿಸಿದ್ರು. ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ಹಿರಿಯ ನಾಯಕ BS ಯಡಿಯೂರಪ್ಪನವರು BY ವಿಜಯೇಂದ್ರನ ಜೊತೆ ಕಾಣಿಸಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ 5 ಶಕ್ತಿ ಪೀಠಗಳ ಪೀಠಾಧಿಪತಿಗಳನ್ನ ಸನ್ಮಾನಿಸಿ ಆಶೀರ್ವಾದ ಪಡೆದ್ರು ಮಗನ ಜೊತೆ ಸೇರಿ. ಅದು ಏನು ಕಾಕತಾಳೀಯವೋ ಅಥವಾ ಅದೃಷ್ಟವೋ ಗೊತ್ತಿಲ್ಲ, BS ಯಡಿಯೂರಪ್ಪನವರು ಹೇಳಿ ಕೇಳಿ ಲಿಂಗಾಯತ ನಾಯಕ. ರಾಜಕೀಯದಲ್ಲಿ ಯಾವುದೇ ಸಂಕಷ್ಟ ಎದುರಾದಾಗ BSY ಕೈ ಹಿಡಿಯೋದೇ ಲಿಂಗಾಯತ ಅಸ್ತ್ರ. ಈಗ ಪುತ್ರ ವಿಜಯೇಂದ್ರಗೆ ಬಂದೊದಗಿರುವ ರಾಜಕೀಯ ಷಡ್ಯಂತ್ರದ ಈ ಸಂದಿಗ್ಧ ಸ್ಥಿತಿಯಲ್ಲಿ ಕೈ ಹಿಡಿದಿರೋದೇ ಈ ಪಂಚಪೀಠ ಶಕ್ತಿಗಳ ಸಮಾವೇಶ ಹಾಗೂ ಪಂಚಪೀಠ ಪೀಠಾಧಿಪತಿಗಳ ಆಶೀರ್ವಾದ. ಬಿಜೆಪಿ ಹೈಕಮಾಂಡ್ ರಾಜಾ ಹುಲಿ ವಿರುದ್ಧ ಮತ್ತು ಮಗನ ವಿರುದ್ಧ ಯಾವಾಗ ಗರಂ ಆಗುತ್ತೋ ಆಗ BSYಗೆ ನೆನಪಾಗೋದೆ ಲಿಂಗಾಯತ ಅಸ್ತ್ರ. ರಾಜ್ಯದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿರುವ ಲಿಂಗಾಯತರು ಮತದಾನದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ರಾಜ್ಯದ 2 ಪ್ರಮುಖ ಕೋಮುಗಳಾದ ಒಕ್ಕಲಿಗರು ಮತ್ತು ಲಿಂಗಾಯತರುಗಳು ರಾಜ್ಯದಲ್ಲಿ ಯಾವುದೇ ಚುನಾವಣೆ ನಡೆದರೂ ಈ 2 ಪ್ರಬಲ ಕೋಮಿನ ತೀರ್ಪು ಪ್ರಮುಖ ತೀರ್ಪಾಗಿರುತ್ತೆ. ಇದೇ ಈಗ ಹೈಕಮಾಂಡ್ ವಿರುದ್ಧ ಸಿಡಿದೆದ್ದು ನಿಲ್ಲಲು BSYಗೆ ಸಿಕ್ಕಿರುವ ಮಹಾ ಅಸ್ತ್ರ. ದಾವಣಗೆರೆಯಲ್ಲಿ ನಡೆದಂತಹ ಈ ಸಮಾವೇಶದಲ್ಲಿ ಪಂಚಪೀಠ ಶಕ್ತಿಗಳ ಪಂಚಪೀಠಾಧಿಪತಿಗಳ ಮೂಲಕ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡಿದ್ದಾರೆ BS ಯಡಿಯೂರಪ್ಪನವರು ಸೆಂಟ್ರಲ್ ಬಿಜೆಪಿ ಹೈಕಮಾಂಡ್ಗೆ. ದಾವಣಗೆರೆಯಲ್ಲಿ ನಡೆದಂತಹ ಪಂಚಪೀಠ ಶಕ್ತಿಗಳ ಸಮಾಗಮ ಸಮಾವೇಶದ ಪ್ರತಿಯೊಂದು ಪಿನ್ ಟು ಪಿನ್ ಡೀಟೇಲ್ಸ್ ನ ತರಿಸಿಕೊಂಡಿದೆ ಬಿಜೆಪಿ ಹೈಕಮಾಂಡ್. ಯಾವ ಪಕ್ಷದ ನಾಯಕರು ಭಾಗವಹಿಸಿದ್ರು, ಏನೇನ್ ಮಾತಾಡಿದ್ರು ಅಂತ ಎಲ್ಲವನ್ನ ಪರಿಶೀಲನೆ ನಡೆಸ್ತಿದ್ದಂತೆ ಬಿಜೆಪಿ ಹೈಕಮಾಂಡ್ ರಾಜ್ಯದ ಬಗ್ಗೆ ಹಾಗೂ ರಾಜ್ಯದ ರಾಜಕೀಯ, BSY ಕುಟುಂಬ ಹಾಗೂ ಲಿಂಗಾಯತರ ಬಗ್ಗೆ ಒಳ್ಳೆಯ ಜ್ಞಾನವನ್ನು ಹೊಂದಿರುವ ಅಮಿತ್ ಶಾ ರವರು ತುಸು ಹೆಚ್ಚು ಆಸಕ್ತಿಯಿಂದ ಈ ಸಮ್ಮೇಳನವನ್ನ ಗಮನಿಸಿದ್ದಾರೆ. ಈ ಸಮ್ಮೇಳನದಲ್ಲಿ BS ಯಡಿಯೂರಪ್ಪ, ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ, SS ಮಲ್ಲಿಕಾರ್ಜುನ್ ರವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಸಚಿವ ಈಶ್ವರ್ ಖಂಡ್ರೆ, GM ಸಿದ್ದೇಶ್ವರ್, ಸಚಿವ V ಸೋಮಣ್ಣ ಹಾಗೆ ಇನ್ನೂ ಅನೇಕ ಕಾಂಗ್ರೆಸ್, ಬಿಜೆಪಿ, JDSನ ಪಕ್ಷದ ನಾಯಕರುಗಳು ಪಕ್ಷ ಭೇದ ಮೆರೆತು ಈ ಕಾರ್ಯಕ್ರಮದಲ್ಲಿ ಒಂದಾಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ BS ಯಡಿಯೂರಪ್ಪನವರು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಹೇಳಿದ ಆ ಒಂದು ಮಾತು ಎಲ್ಲರ ಗಮನ ಸೆಳೆಯಿತು. ನಮ್ಮ ಸಮಾಜಕ್ಕೆ ರಾಜಕೀಯ ಸವಾಲು ಹೆಚ್ಚಿದೆ ಅಂತ ಹೇಳಿದ್ದ BS ಯಡಿಯೂರಪ್ಪನವರು ಯಾವ ದೃಷ್ಟಿಕೋನದಲ್ಲಿ ಈ ಮಾತನ್ನು ಹೇಳಿದ್ರೋ ಗೊತ್ತಿಲ್ಲ. ತಮ್ಮ ಪುತ್ರ BY ವಿಜಯೇಂದ್ರಗೆ ಅಕ್ಷರಶಃ ರಾಜಕೀಯ ಸಂದಿಗ್ಧತೆ, ರಾಜಕೀಯ ಸವಾಲು ಎದುರಾಗಿದೆ. ಸಮಾವೇಶದಲ್ಲಿ ಭಾಗವಹಿಸಿದಂತಹ BS ಯಡಿಯೂರಪ್ಪನವರು ಈ ಸಮಾವೇಶದಲ್ಲಿ 2 ಬಿಗ್ ಮೆಸೇಜ್ ಅನ್ನ ಕೇಂದ್ರದ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಒಂದು, ಸಮಸ್ತ ಲಿಂಗಾಯತ ಸಮುದಾಯದವರು ನನ್ನ ಬೆನ್ನಿಗೆ ಇದ್ದಾರೆ ಅನ್ನೋದು. ಮತ್ತೊಂದು, ರಾಜಕೀಯ ಕಡುವೈರಿ ಕಾಂಗ್ರೆಸ್ ಪಕ್ಷದ ಶಾಮನೂರು ಶಿವಶಂಕರಪ್ಪನವರನ್ನ ಆತ್ಮೀಯವಾಗಿ ಹೊಗಳಿದ್ದು. ಶಾಮನೂರು ಶಿವಶಂಕರಪ್ಪನವರು ಬೇರೆ ಪಕ್ಷದ ನಾಯಕರಾದ್ರೂ ಕೂಡ BS ಯಡಿಯೂರಪ್ಪನವರ ಜೊತೆ ಒಂದು ಒಳ್ಳೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ BS ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ ಪರ ಭರ್ಜರಿ ಬ್ಯಾಟಿಂಗ್ ಬೀಸಿದ್ರು ಶಾಮನೂರು ಶಿವಶಂಕರಪ್ಪನವರು. ಲೋಕಸಭೆಗೆ ಶಿವಮೊಗ್ಗದಲ್ಲಿ ಇನ್ನೂ ಯಾರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡದಂತಹ ಸಂದರ್ಭದಲ್ಲಿ BY ರಾಘವೇಂದ್ರರವರ ಹೆಸರನ್ನ ಕನ್ಸಿಡರ್ ಮಾಡಲೇಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ BY ರಾಘವೇಂದ್ರರವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು ಶಾಮನೂರು ಶಿವಶಂಕರಪ್ಪನವರು. ಕಾಂಗ್ರೆಸ್ನ ಕಟ್ಟಾಳುವಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರ ಈ ಮಾತು ಕಾಂಗ್ರೆಸ್ ಪಕ್ಷದಲ್ಲಿ ಅಚ್ಚರಿಯನ್ನು ಮೂಡಿಸಿತ್ತು. ಆದರೆ ಶಾಮನೂರು ಶಿವಶಂಕರಪ್ಪ ಹೇಳಿದ್ದು, ನಾನು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷನಾಗಿ ಈ ಮಾತು ಹೇಳ್ತಿದ್ದೀನಿ ಅಂತ. ಇದೇ ರೀತಿ
ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸುವ ಸಮಯದಲ್ಲಿ ರಾಜ್ಯದ ಎಲ್ಲ ಲಿಂಗಾಯತ ನಾಯಕರುಗಳು ಬಿಎಸ್ವೈ ನಿವಾಸಕ್ಕೆ ಬಂದು ಬಿಎಸ್ವೈ ಜೊತೆ ನಿಂತು ಕೇಂದ್ರ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ತುಮಕೂರಿನ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ನಾವು ಬೇಕಾದ್ರೆ ಕೇಂದ್ರ ಹೈಕಮಾಂಡ್ ಜೊತೆ ಮಾತಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಬಿಎಸ್ ಯಡಿಯೂರಪ್ಪನವರು ಇದು ನನ್ನ ಸ್ವ ಇಚ್ಛೆಯಿಂದ ತೆಗೆದುಕೊಂಡ ನಿರ್ಧಾರ ಅಂತ ನಯವಾಗಿಯೇ ಸ್ವಾಮೀಜಿಗಳ ಮಾತನ್ನ ನಿರಾಕರಿಸಿದ್ರು. ಲಿಂಗಾಯತ ಧರ್ಮದ ಯಾವುದೇ ನಾಯಕರ ಸಂಕಷ್ಟದ ಸ್ಥಿತಿಯಲ್ಲಿ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕರುಗಳು ಮಠಾಧೀಶರುಗಳು ಟೊಂಕ ಕಟ್ಟಿ ನಿಲ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕಳೆದ 40 ವರ್ಷಗಳ ರಾಜಕೀಯ ಭವಿಷ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರರ ರಾಜಕೀಯ ಜೀವನದಲ್ಲಿ ಸಂಕಷ್ಟ ಬಂದಾಗ ಬೆಂಬಲವಾಗಿ ನಿಲ್ಲೋದೆ ಈ ಲಿಂಗಾಯತ ಅನ್ನುವ ಅಸ್ತ್ರ. ಇದೇ ಅಸ್ತ್ರವನ್ನ ಕೇಂದ್ರ ಹೈಕಮಾಂಡ್ ವಿರುದ್ಧ ತಿರುಗು ಬಾಣವಾಗಿ ಬಿಡಲು ಬಿಎಸ್ ಯಡಿಯೂರಪ್ಪನವರು ನಿರ್ಧಾರ ಮಾಡಿದ್ದಾರೆ. ಅಂತಿಮವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ತನ್ನ ಮಗನ ಹೆಸರನ್ನ ಕನ್ಸಿಡರ್ ಮಾಡೋದ್ರಲ್ಲಿ ಮೀಣಾ ಮೇಷ ಎಣಿಸ್ತಾ ಇರುವ ಕೇಂದ್ರ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನ ಸೂಕ್ಷ್ಮವಾಗಿ ಈಗಾಗಲೇ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಾಗಿದೆ. ಇದನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ಬಿವೈ ವಿಜಯೇಂದ್ರರವರನ್ನ ಮತ್ತು ಬಿಎಸ್ವೈ ಕುಟುಂಬದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆ ಹೋಗ್ತಾರೆ ಅನ್ನೋದು ಅವರಿಗೆ ಬಿಟ್ಟದ್ದು. ಸದ್ಯ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಹೆಸರನ್ನ ಫೈನಲ್ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ಗೆ ತಡೆಯಾಗಿರುವ ವಿಷಯ ಅಂದ್ರೆ ಇದೆ ಪ್ರಬಲ ಸಮುದಾಯ ಲಿಂಗಾಯತ ಮತ ಬ್ಯಾಂಕ್. ಇನ್ನೇನು ಬಿವೈ ವಿಜಯೇಂದ್ರರವರ ಹೆಸರು ಫೈನಲ್ ಆಗೇ ಬಿಡುತ್ತೆ ಅಂತ ಕಾದು ಕೂತಿದ್ದವರಿಗೆ ನಿರಾಶೆಯ ಮೇಲೆ ನಿರಾಶೆ. ಕೇಂದ್ರದಲ್ಲಿ ನಡೆಯುತ್ತಿರುವ ಹಲವಾರು ರಾಜಕೀಯ ಬೆಳವಣಿಗೆಗಳು ಹೆಸರು ಫೈನಲ್ ಮಾಡೋದಕ್ಕೆ ಅಡ್ಡಿಯಾಗಿವೆ. ಸದ್ಯ ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವ ವಿಷಯ ಅಂದ್ರೆ ಉಪರಾಷ್ಟ್ರಪತಿಗಳ ದಿಢೀರ್ ರಾಜೀನಾಮೆಯಿಂದ ತೆರವಾಗಿರುವ ಉಪರಾಷ್ಟ್ರಪತಿಗಳ ಚುನಾವಣೆ. ಬಿಜೆಪಿ ಹೈಕಮಾಂಡ್ನಿಂದ ಸಂದೇಶ ಬಂದಾಗಿದೆ, ನಿಮ್ಮ ಕೆಲಸ ನೀವು ಮಾಡಿ, ಪಕ್ಷ ಸಂಘಟನೆಯಲ್ಲಿ ತೊಡಗಿ, ನಮ್ಮ ಕೆಲಸ ನಾವು ಮಾಡ್ತೀವಿ, ಯಾವಾಗ ಹೇಳಬೇಕು ಅದನ್ನ ಹೇಳ್ತೀವಿ ಅಂತ ಕೇಂದ್ರದ ಹೈಕಮಾಂಡ್ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರರವರಿಗೆ ಸಂದೇಶವನ್ನ ಕೊಟ್ಟಿದೆಯಂತೆ. ಆದ್ರೂ ಕೇಂದ್ರದಿಂದ ಒಂದು ಅಧಿಕೃತ ಮಾಹಿತಿ ಇಲ್ಲದೆ ಕೆಲಸ ಮಾಡೋದು ಹೇಗೆ ಅನ್ನೋದೇ ಬಿವೈ ವಿಜಯೇಂದ್ರರವರಿಗೆ ದೊಡ್ಡ ತಲೆನೋವಾಗಿರುವ ವಿಷಯ. ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೂ ಗಟ್ಟಿ ನಿರ್ಧಾರ ಮಾಡೋಕಾಗ್ತಿಲ್ಲ. ರಾಜಕೀಯ ಅಡಕತ್ತೆರೆಯಲ್ಲಿ ಸಿಲುಕಿರುವ ಬಿವೈ ವಿಜಯೇಂದ್ರರವರು ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಾಗಿದ್ದಾರೆ. ಪಕ್ಷದ ಹುದ್ದೆಯಲ್ಲಿ ಮುಂದುವರಿಯುವ ಯಾವುದೇ ಕಾನ್ಫಿಡೆನ್ಸ್ ಕೂಡ ಬಿವೈ ವಿಜಯೇಂದ್ರಗೂ ಕೂಡ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ತಳಹಂತದ ನಾಯಕರಲ್ಲಿ ಬಿವೈ ವಿಜಯೇಂದ್ರ ನಡುವೆ ಭಿನ್ನಾಭಿಪ್ರಾಯ ಶುರುವಾಗಿ ಬಿವೈ ವಿಜಯೇಂದ್ರರವರಿಗೆ ಡೋಂಟ್ ಕೇರ್ ಅನ್ನುವ ಪರಿಸ್ಥಿತಿ ಬಂದರೂ ಬರಬಹುದು. ಇದೇ ಈಗ ಬಿಎಸ್ ಯಡಿಯೂರಪ್ಪನವರಿಗೆ ಬಂದೊದಗಿರುವ ಆತಂಕ. ನನ್ನನ್ನ ಮುಗಿಸಿದ ಹಾಗೆ ರಾಜಕೀಯವಾಗಿ ನನ್ನ ಪುತ್ರನನ್ನ ಮುಗಿಸಿದ್ರೆ ಹೇಗೆ ಅನ್ನೋದೇ ಈಗ ದೊಡ್ಡ ಚಿಂತೆ ಬಿಎಸ್ ಯಡಿಯೂರಪ್ಪನವರಿಗೆ. ಹೈಕಮಾಂಡ್ ನ ಮುಂದೆ ತಮ್ಮೆಲ್ಲ ಶಕ್ತಿ ಪ್ರದರ್ಶನ ಮಾಡಿದ ನಂತರ ಕೊನೆಯದಾಗಿ ಉಳಿದಿರುವ ಅಸ್ತ್ರವೇ ಲಿಂಗಾಯತ ಅಸ್ತ್ರ. ಬಿವೈ ವಿಜಯೇಂದ್ರರವರ ಅಧ್ಯಕ್ಷ ಗಾದಿ ರಕ್ಷಣೆಗೆ ಬಂಡೆಯಂತೆ ನಿಲ್ಲತ್ತ ಲಿಂಗಾಯತ ಸಮುದಾಯ. ಸದ್ಯದಲ್ಲೇ ಕಾದು ನೋಡಬೇಕು. ಮತ್ತಷ್ಟು ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗೆ ನೋಡ್ತಾ ಇರಿ BN TV ಕನ್ನಡ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ.